ಸಿಎಂ ಆಗಿ ವೇಣುಗೋಪಾಲ ಆಯ್ಕೆ ದೆಹಲಿಯಲ್ಲಿ ನಡೆದಂತ ವರಿಷ್ಠರ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸ್ಪಷ್ಟವಾದಂತ ಬಹುಮತ ಬಂದ್ರು ಸಿಎಂ ಆಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದೊಂದು ಗೊಂದಲ ಇತ್ತು. ರೇಸ್ ನಲ್ಲಿ ಮೂವರು ಇದ್ರು, ಒಬ್ರನ್ನ ಬಿಟ್ರೆ ಒಬ್ರಿಗೆ ಸಮಸ್ಯೆ, ಒಬ್ರಿಗೆ ಬೇಜಾರು, ಅಸಮಾಧಾನ ಸ್ಫೋಟ ಆಗತ್ತೆ, ಇನ್ನೇನೋ ಸಮಸ್ಯೆ ಉದ್ಭವ ಆಗತ್ತೆ, ಎಲ್ಲ ಟೆನ್ಷನ್ ಇತ್ತು. ಹೈಕಮಾಂಡ್ ನಾಯಕರೇ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಿದ್ರು, ಸ್ವಲ್ಪ ಸಮಯನೂ ತೆಗೆದುಕೊಂಡ್ರು, ಒಂದೆರಡು ವಾರ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ಸೊ ಫೈನಲಿ ಇದೀಗ ನಿರ್ಧಾರ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಖರ್ಗೆ ನೇತೃತ್ವದ ಸಭೆಯಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಅವರ ಪರವಾಗಿ ಸೋನಿಯಾ, ರಾಹುಲ್, ಪ್ರಿಯಾಂಕಾ ಇಬ್ರು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಶಾಸಕರಿಂದ ವೇಣುಗೋಪಾಲ್ ಅವ್ರಿಗೇನೆ ಬೆಂಬಲ ಇತ್ತು. ಎಐಸಿಸಿಯಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದೀಗ. ವರಿಷ್ಠರ ನಿರ್ಧಾರಕ್ಕೆ ಮೈತ್ರಿ ಪಕ್ಷಗಳ ಒಪ್ಪಿಗೆ. ಓಕೆ ಫೈನ್, ಅಂದ್ರೆ ಒಂದು ನಿರ್ಧಾರ ಮೊದಲೇ ಹೇಳ್ಬಿಟ್ಟಿದ್ರು. ಹೈಕಮಾಂಡ್ ನಾಯಕರುಗಳು ಏನ್ ನಿರ್ಧಾರ ಕೈಗೊಳ್ತಾರೋ, ಯಾರ ಹೆಸರನ್ನ ಅನೌನ್ಸ್ ಮಾಡ್ತಾರೋ ಅದೇ ಫೈನಲ್ ಅಂತ. ಬಟ್ ಹೈಕಮಾಂಡ್ ನಾಯಕರಿಗೆ ಹೇಗಿತ್ತು ಅಂತಂದ್ರೆ ಮೂವರು ರೇಸ್ ನಲ್ಲಿ ಇದ್ದಾರೆ. ಅದ್ರಲ್ಲಂತೂ ಒಬ್ರು ಪಟ್ಟಿಡ್ದು ಕೂತಿದ್ರು, ಕೊಟ್ರೆ ಸಿಎಂ ಸ್ಥಾನ, ಇಲ್ಲ ಅಂದ್ರೆ ನಂಗೆ ಮಾಮೂಲಿ MLA ಆಗಿರ್ತೀನಿ ನಾನು, ಬೇರೆ ಇನ್ನೇನು ಬೇಕಾಗಿಲ್ಲ ನನಗೆ ಅಂತ ಹೇಳಿದ್ರು. ಕೆಲವರಿಗೆ ಕಾರ್ಯಕರ್ತರು ಒಲವು ತೋರಿಸಿದ್ರು, ಕೆಲವರಿಗೆ ಶಾಸಕರುಗಳು ಒಲವು ತೋರಿಸಿದ್ರು. ಹಂಗ್ ನೋಡಿದ್ರೆ ವೇಣುಗೋಪಾಲ್ ಅವರ ಪರವಾಗಿ ಹೈಕಮಾಂಡ್ ನಾಯಕರಿಗೂ ಒಲವಿತ್ತು, ಶಾಸಕರುಗಳಿಗೂ ಒಲವಿತ್ತು. ಅನುಭವಿ ಇದ್ದಾರೆ, ಹಿರಿಯರಿದ್ದಾರೆ, ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಅವ್ರನ್ನ ಆಯ್ಕೆ ಮಾಡೋದು ಸೂಕ್ತ ಅಂತ ಅನ್ನಿಸಿದೆ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅಧಿಕೃತವಾಗಿ ಅನೌನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಇನ್ನೇನು ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಲಿದ್ದಾರೆ. ಎಲ್ರಿಗೂ ಇವ್ರ ಮೇಲೆನೆ ಒಲವಿದ್ದಿದ್ದು. ಬಟ್ ಏಕ್ದಮ್ ಕಡ್ಡಿ ಮುರ್ದಂಗೆ ನಿರ್ಧಾರ ತಿಳಿಸೋದು ಅಥವಾ ಕಡ್ಡಿ ಮುರ್ದಂಗೆ ಆಯ್ತು ಇವರೇ ಅಂತ ಹೇಳ್ಬಿಡೋದು ಸಮಸ್ಯೆ ಆಗ್ಬೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಫೈನಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ವೇಣುಗೋಪಾಲ್ ಅವರನ್ನ ಫೈನಲ್ ಮಾಡ್ಕೊಂಡಿದ್ದಾರೆ. ಅಧಿಕೃತ ಅನೌನ್ಸ್ಮೆಂಟ್ ಒಂದೇ ಬಾಕಿ ಇರೋದು. ಏನೆಲ್ಲ ಆಗ್ತಿದೆ ಬೆಳವಣಿಗೆ ಸದ್ಯಕ್ಕೆ? ನೀತಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದು ಈಗಾಗಲೇ 4 ರಾಜ್ಯಗಳಲ್ಲೂ ಕೂಡ ಸಿಎಂ ಅಧಿಕಾರವನ್ನ ಸ್ವೀಕರಿಸಿ ಆಗಿದೆ. ಆದ್ರೆ ಕೇರಳದಲ್ಲಿ ಮಾತ್ರ 7 ದಿನಗಳಾಯ್ತು, ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಬಹುಮತ ಬಂದ್ರೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ, ಸಿಎಂ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಬಹಳಷ್ಟು ಕಗ್ಗಂಟು ಉಂಟಾಗಿತ್ತು. ಯಾಕಂದ್ರೆ ಇಲ್ಲಿಯವರೆಗೆ 3 ಜನ ಆಕಾಂಕ್ಷಿಗಳು ಇದ್ದಿದ್ರಿಂದ ವೇಣುಗೋಪಾಲ್, ಚೆನ್ನಿತಾಲ ಹಾಗೆ ಸತೀಶನ್ ಅವರು 3 ಜನ ಫೈಟ್ ಮಾಡಿದ್ರಿಂದಾಗಿ ಇಲ್ಲಿಯವರೆಗೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಸಭೆಗಳನ್ನ ಮಾಡಿ 3 ಜನರ ಜೊತೆ ಮನವೊಲಿಕೆ ಮಾಡುವಂತಹ ಕಸರತ್ತನ್ನ ಮಾಡಿದ್ರು ಕೂಡ ಸಮಸ್ಯೆಗೆ ಇತಿಶ್ರೀ ಆಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸಭೆಯಲ್ಲಿ ಅಂತಿಮವಾಗಿ ಈಗ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಿಎಂ ಹುದ್ದೆಯನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವೇಣುಗೋಪಾಲ್ ಅವರಿಗೆ ಸುಮಾರು 46 ಶಾಸಕರು, 63 ಕಾಂಗ್ರೆಸ್ ಶಾಸಕರು ಗೆಲುವನ್ನ ಕಂಡಿದ್ರು. ಅದರಲ್ಲಿ 46 ಶಾಸಕರು ವೇಣುಗೋಪಾಲ್ ಪರವಾಗಿ ನಿಂತಿದ್ದಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ 3 ಜನ ವೇಣುಗೋಪಾಲ್ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ನಿನ್ನೆ ಸಭೆಯಲ್ಲಿ ಇಟ್ಟಿದ್ದಾರೆ. ಆ ಕಾರಣಕ್ಕೆ ವೇಣುಗೋಪಾಲ್ ಅವರನ್ನ ಫೈನಲ್ ಮಾಡಲಾಗಿದೆ. ಇವತ್ತು ಅಧಿಕೃತವಾಗಿ ಎಐಸಿಸಿಯಿಂದ ಘೋಷಣೆ ಕೂಡ ಹೊರಬೀಳುತ್ತೆ. ಸುಮಾರು 8 ದಿನಗಳಿಂದ ನಡೆದಿದ್ದಂತಹ ಈ ಒಂದು ಕಗ್ಗಂಟಿಗೆ ಕೊನೆಗೂ ಕೂಡ ಅಭ್ಯರ್ಥಿಯನ್ನ ಹುಡುಕುವಲ್ಲಿ ಎಐಸಿಸಿ ನಾಯಕರು ಈಗ ಸಕ್ಸಸ್ ಆಗಿದ್ದಾರೆ. ಎಲ್ಲರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಅಧಿಕೃತವಾಗಿ ಘೋಷಣೆ ಕೂಡ ಹೊರಬೀಳಲಿದೆ. ಸತೀಶನ್ ಅವರಿಗೆ DCM ಹುದ್ದೆಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ರಮೇಶ್ ಚೆನ್ನಿತಾಲ ಅವರು ಕೂಡ ಸಿಎಂ ಹುದ್ದೆಯ ಪೈಪೋಟಿಯಲ್ಲಿದ್ರು. ಅವರನ್ನ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಹಿಂದೆ 2 ದಿನಗಳ ಹಿಂದೆ ಮಾಡಲಾಗಿತ್ತು. ಅವರಿಗೆ ಸ್ಪೀಕರ್, ವಿಧಾನಸಭೆಯ ಸ್ಪೀಕರ್ ಹುದ್ದೆಯನ್ನ ಕೊಡುವಂತಹ ಚಿಂತನೆ ಎಐಸಿಸಿ ನಾಯಕರಲ್ಲಿದೆ. ಹಾಗಾಗಿ ಈಗ 3 ಜನರ ನಡುವೆ ಇದ್ದಂತಹ ಪೈಪೋಟಿ ಏನಿತ್ತು ಸಿಎಂ ಹುದ್ದೆಗೆ, ಅದನ್ನ ಮನವೊಲಿಸಿ ಅವರ ಸರಿಪಡಿಸುವಂತ ಒಂದು ಪ್ರಯತ್ನವನ್ನ ನಿನ್ನೆ ದೆಹಲಿಯಲ್ಲಿ ಮಾಡಲಾಗಿದೆ. ಇವತ್ತು ಅಧಿಕೃತವಾಗಿ ವೇಣುಗೋಪಾಲ್ ಅವರ ಹೆಸರನ್ನ ಎಐಸಿಸಿ ಘೋಷಣೆ ಮಾಡಲಿದೆ. ಓಕೆ ಫೈನ್, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.